ಅಂತ ಹೇಳಿ ಏನ್ ಹೇಳ್ತಿದಾರೆ ಇವತ್ತು ಬಿಜೆಪಿಯವರು, ಅವರೇನ್ ಸಾಚಗಳಲ್ಲ. ಇವತ್ತು ಶ್ರೀರಾಮ ಮಂದಿರ ಅಂತಂದೇಳಿ ಕಟ್ಬಿಟ್ಟು ಅದರಲ್ಲಿ ತುಪ್ಪ ದಾಲ್ಡ ಅವ್ಯಾರು ನಡೀತಿದೆ. ಅದು ಮುಖ್ಯವಾಗಿ ಗುಜರಾತ್ ನಲ್ಲಿ. ಆಮೇಲೆ ರಾಮನಿಗಾಗಿ ಕಾಣದಂತ ಕೈಗಳು, ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಭಕ್ತಾದಿಗಳು ಹಿಂದೂಗಳು ಬಂಗಾರ ಬೆಳ್ಳಿ ಮತ್ತೆ ಹಣ ಕೊಟ್ಟಿದ್ದು ಎಲ್ಲಿ ಹೋಯ್ತು? ಇವತ್ತಿವೆಲ್ಲ ಮಾಡ್ತಿದ್ರ. ಈಗಾಗಲೇ ಮಾನ್ಯ ನಮ್ಮ ಶ್ರೀರಾಮುಲು ಇರ್ಬೋದು, ಜನಾರ್ದನ್ ಇರ್ಬೋದು, ಅವರನ್ನ ಸಾಚಗಳನ್ನ ಅಲ್ಲ. ಇವತ್ತು ನಮ್ಮ ನಾಗೇಂದ್ರ ಅವರು ಆರೋಪ ಸಾರದಲ್ಲಿದ್ದಾರ. ಅವರ ಆರೋಪ ಇದಾರ. ಬಟ್ ಜನಾರ್ದನ್ ಅವರಿಗೆ ಕನೆಕ್ಷನ್ ಆಗಿದೆ, ಶಿಕ್ಷೆ ಆಗಿ ಹೊರಗಿದ್ದಾರೆ. ಅವ್ರು ಜೈಲಿಂದ ಹೊರಗಡೆ ಬಂದಿದ್ದಾರೆ, ಒಳಗಿದ್ದಾರೆ. ಅವರಿಗೆ ಒಬ್ಬ ಮಂತ್ರಿಯಾಗಿ ಎಲ್ಲ ಅನುಭವಿಸಿದಾರ. ದಲಿತರು ಆಗ್ಬಾರ್ದ? ಬರೀ ಶ್ರೀರಾಮುಲೊಬ್ಬರೇ ಆಗ್ಬೇಕ ಇವತ್ತು ದೇಶದಲ್ಲಿ ರಿಸರ್ವೇಶನ್ ಬಂದ್ಮೇಲೆ? ನಮ್ ನಾಗೇಂದ್ರ ಆಗ್ಬಾರ್ದ? ಯಾಕ ಎಂ ಎಲ್ ಎ ಆಗಿರೋದು? ಇವತ್ತು ಉತ್ತರ ಕರ್ನಾಟಕದಲ್ಲಿ ಇವತ್ತು ಬಲಿಷ್ಠವಾಗಿರ್ಬೇಕಂತಂದೇಳಿ ಇವತ್ತು ಅವ್ರು ಏನು ಮಾಡಿದ್ರು ಆಗಲ್ಲ. KKRDB ಕೊಟ್ಟಿದಾರ 8 ಜಿಲ್ಲೆಗಳಿಗೆ. ಇವತ್ತು 8 40ರಿಂದ 70 ಸೀಟುಗಳು ನಮ್ಮ ಮಾನ್ಯ ಮಂತ್ರಿಗಳಾದ ನಾಗೇಂದ್ರ ಅವರಿಂದ ಗ್ಯಾರಂಟಿ. ಇವತ್ತು ಇವರೊಬ್ಬರಿಂದ 40ರಿಂದ 45 ಸೀಟ್ ಕೆಲಸಕ್ಕೆ ಆಮೇಲೆ ಇನ್ನೊಂದು ಬಿಜೆಪಿ ನಾಯಕರಿಗಾಗಿ ಇವತ್ತು ಒಂದು ಸಲಹೆ ಕೊಡ್ತಾ ಇದೀನಿ. ಇದನ್ನ ಸಲಹೆಯನ್ನು ಅನ್ಕೊಳ್ರಿ ಅಥವಾ ಅಡ್ವೈಸನ್ ಅಂತ ಹೇಳ್ರಿ. ಆದ್ರೆ ಇವತ್ತು ಪ್ರಾಸಿಕ್ಯೂಷನ್ ಏನ್ ಕೊಟ್ಟಿದಾರಲ್ಲ, ನಮಗೆಲ್ಲ ಕ್ಲೀನ್ ಚಿಟ್ ಕೊಟ್ಟಿದೆ. ಇವತ್ತೇನಾಗಿದೆ, ಇವತ್ತು SIT ಮಾಡಿದ್ವಿ ನಾವು. ನಮ್ಮ ರಾಜ್ಯ, ನಮ್ಮ ಹಕ್ಕು. ಇವತ್ತು CBI ಕೆಲವು ರಾಜ್ಯಗಳಲ್ಲಿ ಎಂಟ್ರಿ ಆಗಬಾರ್ದು ಅಂತ ಹೇಳಿ ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತೆ ಕರ್ನಾಟಕದಲ್ಲಿ